ಕರ್ನಾಟಕದ ಖ್ಯಾತ ಪರಿಸರವಾದಿ ತಮ್ಮ ಜೀವನದಲ್ಲಿ ಮಾಡಿದ ಮಹಾನ್ ಕಾರ್ಯದಿಂದಾಗಿ ಸಾಲುಮರದ ತಿಮ್ಮಕ್ಕ ಎಂದೇ ಮನೆ ಮಾತಾಗಿದ್ದ ಶತಾಯುಷಿ ಶುಕ್ರವಾರದಂದು ನಿಧನರಾಗಿದ್ದಾರೆ. ಜೀವನ ಪೂರ್ತಿ ಮರಗಳ ನೆರಳಿನಲ್ಲಿ ಹಸಿರನ್ನೇ ಉಸಿರಾಗಿಸುವ ಸಂದೇಶ ನೀಡಿದ ತಿಮ್ಮಕ್ಕರವರು 1911ರಲ್ಲಿ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಜನಿಸಿದ್ದರು. ಪರಿಸರ ರಕ್ಷಣೆಯ ಪ್ರತಿಕೃತಿ ಎಂಬಂತೆ ಬದುಕಿದ ಅವರು ನೂರಾರು ಮರಗಳಿಗೆ ತಾಯಿಯಾದವರು. ಮದುವೆಯಾದ ನಂತರ ದಂಪತಿಗಳಿಗೆ ಮಕ್ಕಳಿಲ್ಲದ ದುಃಖವನ್ನ ಮರೆಯಲು ತಿಮ್ಮಕ್ಕ ಮತ್ತು ಅವರ ಪತಿ ಆಲದ ಮರಗಳನ್ನು ನೆಡಲು ಪ್ರಾರಂಭಿಸಿದರು. ರಾಮನಗರ ಜಿಲ್ಲೆಯ ಹುಲಿಕಲ್ ಕುದೂರು ನಡುವಿನ 4.5 ಕಿಲೋಮೀಟರ್ ರಸ್ತೆಯ ಬದಿಯಲ್ಲಿ ಅವರು ಪತಿ ಚಿಕ್ಕಯ್ಯ ಅವರೊಂದಿಗೆ ನೆಟ್ಟ 385 ಆಲದ ಮರಗಳು ಇಂದು ಕರ್ನಾಟಕದ ಪರಿಸರ ಪರಂಪರೆಯ ಜೀವಂತ ಚಿಹ್ನೆಯಾಗಿವೆ. ಮಳೆಗಾಲ ಬಂದಾಗಲೆಲ್ಲ ಸಸಿಗಳನ್ನು ನೆಡುವುದು, ದಿನವೂ 4 ಕಿಲೋಮೀಟರ್ ನಡೆದು ಬಕೆಟ್ಗಳಲ್ಲಿ ನೀರು ತಂದು ಅವುಗಳಿಗೆ ನೀರುಣಿಸುವುದು ಇದೆಲ್ಲವೂ ಅವರ ದಿನಚರಿಯಾಗಿತ್ತು. ಮರಗಳನ್ನು ನೆಟ್ಟು ಪೋಷಿಸುವ ಅವರ ಈ ಕಾರ್ಯದಿಂದಾಗಿಯೇ ಅವರಿಗೆ ಕನ್ನಡದಲ್ಲಿ ಮರಗಳ ಸಾಲು ಎಂಬರ್ಥ ಬರುವ ಸಾಲುಮರದ ತಿಮ್ಮಕ್ಕ ಎಂಬ ಹೆಸರು ಬಂದಿತು. ಔಪಚಾರಿಕ ಶಿಕ್ಷಣವಿಲ್ಲದೆ ಹತ್ತಿರದ ಕ್ವಾರಿಯಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿದ್ದ ತಿಮ್ಮಕ್ಕರವರು ಒಟ್ಟಾರೆ 8,000ಕ್ಕೂ ಹೆಚ್ಚು ಮರಗಳನ್ನು ನೆಟ್ಟು ಪೋಷಿಸಿದ್ದಲ್ಲದೆ ಮುಳ್ಳಿನ ಪೊದೆಗಳಿಂದ ಬೇಲಿ ಹಾಕಿ ಅವುಗಳನ್ನು ರಕ್ಷಿಸುತ್ತಿದ್ದರು. ಈ ಮೂಲಕ ಮಕ್ಕಳಿಲ್ಲದ ನೋವನ್ನ ಮರೆತರು. ಈಗ ಈ ಮರಗಳ ಸಂರಕ್ಷಣೆಯನ್ನ ರಾಜ್ಯ ಸರ್ಕಾರವೇ ನೋಡಿಕೊಳ್ಳುತ್ತಿದೆ. 1991ರಲ್ಲಿ ತಿಮ್ಮಕ್ಕರವರ ಪತಿ ನಿಧನರಾದ ನಂತರವೂ ತಿಮ್ಮಕ್ಕ ಅವರು ಅರಣ್ಯೀಕರಣ ಕಾರ್ಯಕ್ರಮಗಳಲ್ಲಿ ಮತ್ತು ತಮ್ಮ ಊರಿನಲ್ಲಿ ಮಳೆ ನೀರು ಸಂಗ್ರಹಣೆಗೆ ತೊಟ್ಟಿ ನಿರ್ಮಾಣ ಮಾಡುವಂತಹ ಸಾಮಾಜಿಕ ಕಾರ್ಯಗಳಲ್ಲಿ ಸಕ್ರಿಯರಾಗಿದ್ದರು. ತಿಮ್ಮಕ್ಕನವರ ಪರಿಸರ ಕಾಳಜಿ ಮತ್ತು ಮಹತ್ವದ ಕೆಲಸಕ್ಕೆ ಭಾರತ ಸರ್ಕಾರ ಸೇರಿದಂತೆ ಅನೇಕ ಸಂಘ ಸಂಸ್ಥೆಗಳು ಪ್ರಶಸ್ತಿ ನೀಡಿ ಗೌರವಿಸಿದೆ. ಇವರು 2016ರಲ್ಲಿ ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ನಿಂದ ವಿಶ್ವದ ಅತ್ಯಂತ ಪ್ರಭಾವಶಾಲಿ ಮತ್ತು ಸ್ಫೂರ್ತಿದಾಯಕ ಮಹಿಳೆಯರಲ್ಲಿ ಒಬ್ಬರು ಎಂದು ಗುರುತಿಸಲ್ಪಟ್ಟಿದ್ದಾರೆ. ಇವರ ಸೇವೆಗೆ 2019ರ ಪದ್ಮಶ್ರೀ ಪ್ರಶಸ್ತಿ, ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿ, ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ಪ್ರಶಸ್ತಿ ಸೇರಿದಂತೆ 100ಕ್ಕೂ ಹೆಚ್ಚು ಗೌರವಗಳು ಸಿಕ್ಕಿದೆ. ಅವರ ಹೆಸರಿನಲ್ಲಿ ಅಮೆರಿಕದ ಪರಿಸರ ಸಂಸ್ಥೆಗಳು ಸಂಪನ್ಮೂಲ ಕೇಂದ್ರಗಳನ್ನು ಸ್ಥಾಪಿಸಿವೆ. 2020ರಲ್ಲಿ ಕರ್ನಾಟಕದ ಕೇಂದ್ರೀಯ ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ. ಇದು ಇವರ ಸೇವೆಯ ಜಾಗತಿಕ ಮಹತ್ವವನ್ನು ತೋರಿಸುತ್ತದೆ. 2019ರಲ್ಲಿ ಬಾಗೇಪಲ್ಲಿ ಹಲಗೂರು ರಸ್ತೆ ಅಗಲೀಕರಣದ ಸಂದರ್ಭ ಅವರೇ ಬೆಳೆಸಿದ 70 ವರ್ಷ ಹಳೆಯ ಆಲದ ಮರಗಳು ಕಡಿಯುವ ಅಪಾಯ ಎದುರಿಸಿದಾಗ ತಿಮ್ಮಕ್ಕ ಅವರು ನೇರವಾಗಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳನ್ನು ಮನವಿ ಮಾಡಿ ಮರಗಳನ್ನು ಉಳಿಸಿದರು. ಸರಕಾರ ಪರ್ಯಾಯ ಮಾರ್ಗವನ್ನೇ ಹುಡುಕಬೇಕಾಯಿತು. ಸಾಲುಮರದ ತಿಮ್ಮಕ್ಕ ಅವರ ಜೀವನ ಕತೆ ಒಬ್ಬ ಸಾಮಾನ್ಯ ವ್ಯಕ್ತಿ ಯಾವುದೇ ಔಪಚಾರಿಕ ಶಿಕ್ಷಣ ಅಥವಾ ಆರ್ಥಿಕ ಸಹಾಯವಿಲ್ಲದೆ ಪರಿಸರಕ್ಕೆ ಎಷ್ಟು ದೊಡ್ಡ ಕೊಡುಗೆ ನೀಡಬಹುದು ಎಂಬುದಕ್ಕೆ ಒಂದು ಉತ್ತಮ ನಿದರ್ಶನವಾಗಿದೆ. ಡೈಲಿ ನ್ಯೂಸ್ ಅಪ್ಡೇಟ್ಗಾಗಿ ನ್ಯೂಸ್ ಕಡಪ ಯೂಟ್ಯೂಬ್ ಚಾನೆಲ್ನ ಇಂದು ಸಬ್ಸ್ಕ್ರೈಬ್ ಮಾಡಿ.